ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸವಿ ವಿಶ್ವಾವಸುನಾಮ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಹಾಗೂ ಉಗಾದಿಯ ಆರ್ಥಿಕ ಶುಭಾಶಯಗಳು ನಮ್ಮ ವೃಶ್ಚಿಕ ರಾಶಿಯವರಿಗೆ. ಈ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಗುರುವು 8ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ. ಶನಿಯು ಒಂದು 5ನೇ ಸ್ಥಾನದ ಸಂಚಾರವನ್ನು ಮಾಡ್ತಾನೆ. ರಾಹು 4ನೇ ಸ್ಥಾನದಲ್ಲಿ, 10ನೇ ಸ್ಥಾನದಲ್ಲಿ ಕೇತು ಗ್ರಹ ಸಂಚಾರ ಮಾಡ್ತಾಯಿದ್ದಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಆಗುವ ಫಲಗಳ ಬಗ್ಗೆ ನಾವು ಒಂದು ಸರಿಯಾಗಿ ವಿಚಾರವನ್ನು ಮಾಡೋಣ. ಮತ್ತು ವೃಶ್ಚಿಕ ರಾಶಿಗೆ ಮೂಲ ಏನಪ್ಪ ಹೆಡ್ಲೈನ್ಸ್ ಅಂದರೆ, ನಿಮ್ಮ ಬುದ್ಧಿಯೇ ನಿಮಗೆ ಹಣ. ಎಷ್ಟು ಬುದ್ಧಿವಂತಿಕೆಯಿಂದ ಜೀವನವನ್ನು ಮಾಡ್ತೀರೋ ಅಷ್ಟು ಹಣವನ್ನು ನೀವು ಸಂಪಾದನೆ ಮಾಡ್ಕೋಬೋದು. ಹಾಗಾಗಿ ಈ ರಾಶಿಯವರಿಗೆ ಗುರುಬಲವು ಕಡಿಮೆ. ಗುರುಬಲ ಹೋಯಿತು ನಿಮಗೆಲ್ಲ. ಮೇ 12ನೇ ತಾರೀಕಿಂದ ಯಾವುದೇ ಕಾರಣಕ್ಕೂ ಗುರುಬಲ ಇರೋದಿಲ್ಲ. ಹಾಗಾಗಿ ಗುರುಬಲ ಹೋಯ್ತಪ್ಪ, ನಮ್ಮ ಜೀವನ ಏನು ಭಾಳ ಕಷ್ಟ ಆಗುತ್ತೆ, ನೋ ಚಾನ್ಸಸ್. ಯಾಕೆಂದರೆ ಗುರು ಈ ಇಸುವಿಗಳು ಒಳ್ಳೆ ಅನುಕೂಲ ಮಾಡಿ 2024 ಅನುಕೂಲ ಮಾಡಿರ್ತಾನೆ ನಿಮಗೆಲ್ಲರಿಗೂ. ಈ ಮಾಡಿದ ಅನುಕೂಲವನ್ನು ಹೇಗೆ ನೀವು ಉಪಯೋಗ ಮಾಡ್ಕೊತೀರಿಂದ ಪರೀಕ್ಷೆ ಅಷ್ಟೇ. ನಿಮಗೆ ಮುಂದೆ ಬಂದಿರುವಂಥ ದುಡ್ಡಾಗಲಿ ಗೌರವ ಕೆಲಸಗಳು ಹೇಗೆ ಉಳಿಸ್ಕೊಂತೀರ ಅನ್ನೋದನ್ನು ವಿಶೇಷವಾಗಿ ನೋಡ್ತಾನೆ ಅಷ್ಟೇ. ಹಾಗಾಗಿ ಗುರುವು ಬಲ ಕಡಿಮೆ ಇರೋದ್ರಿಂದ ಸ್ವಲ್ಪ ಹಣದ ಹರಿವು ಕಡಿಮೆ ಆಗ್ತದೆ ಅಷ್ಟೆ. ಅಷ್ಟ ದೊಡ್ಡ ತೊಂದರೆ ಏನಿಲ್ಲ. ಮತ್ತು ಸಂಸಾರದ ಹೊಣೆ ಹೆಚ್ಚಾಗ್ತದೆ, ಸಂಸಾರದ ಭಾರ ಜಾಸ್ತಿ ಆಗ್ತದೆ ನಿಮಗೆ ಗುರುಬಲ ಇಲ್ಲದಿರೋದ್ರಿಂದ. ಮತ್ತು ಸ್ವಲ್ಪ ಶ್ರಮ ಹಾಕಿ ಹಣ ಸಂಪಾದನೆ ಮಾಡಬೇಕಾಗ್ತದೆ. ನೀವು ಅಂದ್ಕೊಂಡಷ್ಟು ಬರೋದಿಲ್ಲ, ಸ್ವಲ್ಪ ಎಫರ್ಟ್ ಆಗಬೇಕಾಗ್ತದೆ. ಮತ್ತು ಉದ್ಯೋಗದ ಸಂಪಾದನೆ ಮಾಮೂಲಾಗಿ ಹೋಗ್ತದೆ, ಅಂತ ಹೈಯೆಸ್ಟ್ ಹೋಗಲ್ಲ, ಲೋಯೆಸ್ಟ್ ಬರೋದಿಲ್ಲ ನಿಮಗೆಲ್ಲ. ಮತ್ತು ಕೋರ್ಟ್ಗಳಿಂದ ಕಚೇರಿಗಳಲ್ಲಿ ಏನಾದರೂ ಕೇಸುಗಳಿದ್ದರೆ ಎಲ್ಲ ಕೇಸುಗಳು ಗೆದ್ಕೊಂಬರ್ತವೆ. ಇದು ಅನುಕೂಲ ನೋಡಿರಿ, ಗುರುವಿನ ಅನುಗ್ರಹ ಹೆಂಗಿರುತ್ತೆ ಅಂತ. ಗುರುಬಲ ಇಲ್ಲ ಅಂತೀವಿ, ಆದರೆ ಎಲ್ಲ ತಂಟೆ ತಕರಾಗಳಲ್ಲಿ ಗೆದ್ಕೊಂಬಂದ್ಬಿಡ್ತೀವಿ. ಕೆಲಸಕಾರಗಳು ಅದು ಅನುಕೂಲ ಮಾಡಿಕೊಡ್ತಾನೆ. ಮತ್ತು ಹಿರಿಯ ಅಣ್ಣ, ನಿಮ್ಮ ದೊಡ್ಡ ಅಣ್ಣನಿಂದ ಸಹಾಯಗಳಾಗುವಂಥ ಚಾನ್ಸಸ್. ಹಾಗಾಗಿ ಅವರ ಒಂದು ಸಹಾಯವನ್ನು ತಗೊಳ್ಳಿ, ಯಾವುದೇ ಕಾರಣಕ್ಕೂ ದೂರ ಮಾಡ್ಕೋಬೇಡಿ. ಮತ್ತು ಉದ್ಯೋಗದಲ್ಲಿ ಪ್ರಗತಿ ಬರ್ತದೆ, ನಿಧಾನಕ್ಕೆ ಪ್ರಗತಿ ಬರ್ತದೆ, ತಾಪತ್ರಯ ಇಲ್ಲ. ಮತ್ತು ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ಹಾಗೂ ಉತ್ತಮಪಡಿಸ್ಕೋಬೋದು ಈ ವಿದ್ಯೆನ. ಭಾಳ ಒಂದು ಚೇಂಜ್ ಮಾಡ್ಬೋದು, ಅಥವಾ ಕೋರ್ಸ್ ಚೇಂಜ್ ಮಾಡ್ಬೋದು. ಅದೆಲ್ಲ ಒಂದು ಅನುಕೂಲವನ್ನು ಗುರು ಮಾಡಿಕೊಡ್ತಾನೆ ನಿಮಗೆಲ್ಲರಿಗೂ. ಮತ್ತು ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ, ಏನೋ ಒಂದು ಟೆನ್ಷನ್, ಏನೋ ಕೋಪ ತಾಪ, ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಮಕ್ಕಳು ಸಹ ನಿಮ್ಗೆ ಯಾವುದೇ ರೀತಿ ಸಹಾಯ ಮಾಡಲ್ಲ ಸ್ವಲ್ಪ ಈ ವರ್ಷದಲ್ಲಿ. ಅಷ್ಟೊಂದು ಹೆಲ್ಪ್ ಬರೋ ಚಾನ್ಸ್ ಭಾಳ ಕಡಿಮೆ ವೃಶ್ಚಿಕ ರಾಶಿಯವರ ಮಕ್ಕಳುಗಳು. ಮತ್ತು ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕ್ ಆಗ್ತದೆ, ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ರಿ. ಸುಮ್ಮನೆ ದೊಡ್ಡ ಕಿರಿಕ್ ಮಾಡ್ಕೊಳ್ಳೋಕೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಮತ್ತು ಆರೋಗ್ಯದ ಬಗ್ಗೆ ಬಹಳ ಎಚ್ಚರವನ್ನು ವಹಿಸಬೇಕಾಗ್ತದೆ. ನೀವೆಲ್ಲ ಆರೋಗ್ಯ ಸಂಬಂಧ ಮನೋವ್ಯತೆ ಜಾಸ್ತಿ ಆಗ್ತದೆ. ಆ ಮನಸ್ಸಿನ ವ್ಯತೆಯನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗ್ತದೆ. ಮಿತ್ರರು, ನೀವು ಯಾರ್ಯಾರು ಸಹಾಯ ಮಾಡಿದಿರೋ ಈ 2024ನೇ ಇಸವಿಯಲ್ಲಿ, ಆ ಮಿತ್ರರು ಬಂಧುಗಳು ಎಲ್ಲ ಸಹ ನಿಮ್ಮ ದ್ವೇಷ ಮಾಡ್ತಾರೆ, ಜ್ಞಾಪಕ ಇಟ್ಕೊಳ್ರಿ. ಯಾರಿಗೂ ನೀವು ಮಾಡಿದ್ದು ಸಹಾಯ ಯಾರು ನೆನೆಸ್ಕೊಳ್ಳೋದಿಲ್ಲ ನಿಮ್ಮ ಜೀವನದಲ್ಲಿ ಆ ಥರ. ಹಾಗಾಗಿ ಹುಷಾರಾಗಿ ಸಹಾಯ ಮಾಡಬೇಕಾಗ್ತದೆ. ಮತ್ತು ಹೊಸ ವ್ಯಾಪಾರಗಳನ್ನು ಮಾಡುತ್ತೀರಿ. ಮತ್ತು ವಿಶೇಷವಾಗಿ ಸ್ವಲ್ಪ ಹಣವನ್ನು ಸಾಲವನ್ನು ತಗೊಂಡು ಬಂಡವಾಳವನ್ನು ಹಾಕಿ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ಕೊತೀರಿ. ಸಾಲ ಸಿಗತ್ತೆ ನಿಮಗೆ. ಸಾಲ ಹಾಕಿ ವ್ಯಾಪಾರ ಮಾಡಿದ್ರು ಅಭಿವೃದ್ಧಿ ಆಗ್ತದೆ, ಮೀಡಿಯಮ್ ಅಭಿವೃದ್ಧಿ ಇರ್ತದೆ, ತೊಂದರೆ ಇರೋಲ್ಲ. ಮತ್ತು ತಾಯಿಯ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ ಆಗಿರುತ್ತದೆ. ಇದು ವಿಶೇಷವಾಗಿ ನೋಡ್ಕೋಬೇಕು. ನೀವು ತಾಯಿಯನ್ನು ದ್ವೇಷ ಮಾಡ್ಕೋಬಾರ್ದು. ಯಾರು ವೃಶ್ಚಿಕ ರಾಶಿಯವರು ತಾಯಿ ಸೇವೆಯನ್ನು ಮಾಡಿ ತಾಯಿ ಆಶೀರ್ವಾದವನ್ನು ಯಾರು ಪಡಿತೀರೋ ಅಂತಹವರಿಗೆ ರಾಹು ದೋಷ ಬರೋದಿಲ್ಲ. ಯಾಕೆಂದರೆ ರಾಹು 4ನೇ ಮನೆ ಸಂಚಾರ ಮಾಡ್ತಾನೆ ನಿಮಗೆಲ್ಲರಿಗೂ ಇನ್ನು ಮುಂದೆ. ಹಾಗಾಗಿ ತಾಯಿಯ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ ಆಗಿರ್ತದೆ. ಮತ್ತು ಧರ್ಮ ಕಾರ್ಯಗಳು ಹಾಗೂ ಮನೆ ಆಸ್ತಿಗಳಿಗೆ ಸಂಪಾದಿಸಲು ಹಣದ ಖರ್ಚು ಸಿಕ್ಕಾಪಟ್ಟೆ ಆಗ್ತದೆ. ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿಬಿಡ್ತೀರಿ, ಅರ್ಧಂಬರ್ಧ ಆಗಿರುತ್ತೆ, ಹೆವಿ ಖರ್ಚು ಬರ್ತದೆ. ಹಾಗಾಗಿ ನೋಡಿಕೊಂಡು ಅಗತ್ಯಕ್ಕೆ ಎಷ್ಟಿರುತ್ತೋ ಅಷ್ಟು ಮಾತ್ರ ಖರ್ಚು ಮಾಡ್ಕೊಂಡು ಹೋಗಬೇಕು.
ಸುಮ್ಮನೆ ಅಷ್ಟಿಯಾಗಿ ಶೋಕಿ ಮಾಡಿ ಹಾಳು ಮಾಡೋಕ್ಕೆ ಹೋಗಬಾರ್ದು ಹಣವನ್ನು. ಇದು ಗುರುವಿನಿಂದ ಆಗುವ ಫಲ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಈ ವೃಶ್ಚಿಕ ರಾಶಿಯವರಿಗೆ ಶನಿ, ರಾಹು, ಕೇತು ಸಹ ಬದಲಾವಣೆ ಆಗ್ತಾರೆ. ಹಾಗಾಗಿ ಶನಿಯು 5ನೇ ಸ್ಥಾನದ ಸಂಚಾರ ಮಾಡೋದ್ರಿಂದ ನಿಮ್ಮ ಪ್ರತಿಭೆಯನ್ನು ತೋರಿಸಿ ದಿನೇ ದಿನೇ ಅಭಿವೃದ್ಧಿಯನ್ನು ಮಾಡ್ಕೋಬೋದು. ನೋಡಿರಿ, ಶನಿ ಯಾವಾಗ ಕೆಟ್ಟ ಫಲ ಕೂಡ ಒಳ್ಳೆ ಫಲನ ಕೊಡ್ತಾನೆ ನಿಮಗೆ ಜಾತಕ ಪ್ರಕಾರ. ಕಾರಣ 5ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ, ಗುರು ಮನೆಗಿರ್ತಾನೆ. ಅಂದರೆ ನಿಮ್ಮ ಪ್ರತಿಭೆ, ನಿಮಗೆ ತಿಳಿದಿರುವಂಥ ವಿಷಯಗಳು, ನಿಮ್ಮ ಬುದ್ಧಿವಂತಿಕೆಯ ಮೇಲೆ ನಿಮ್ಮ ಜೀವನವನ್ನು ಉತ್ತಮ ಮಾಡ್ಕೋಬೋದು. ಅದು ಶನಿ ಕೊಡ್ತಾ ಇದ್ದಾನೆ. ಮತ್ತು ಕುಟುಂಬ ಪೋಷಣೆಯೂ ಸಹ ಸಹಾಯವನ್ನು ಮಾಡ್ತಾ ಇದ್ದಾನೆ. ಮತ್ತು ಸ್ತ್ರೀ ಮೂಲಕ ಧನ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ನಿಮಗೆ. ಮತ್ತು ಹೊಸ ಕಾರ್ಯಗಳನ್ನು ಮಾಡಿಸಿ ಧನ ಸಂಪಾದನೆ ಮಾಡ್ಕೊತೀರಿ. ಹೊಸ ವ್ಯಾಪಾರ ಮಾಡಿ ಸಂಪಾದನೆ ಮಾಡ್ಕೊತೀರಿ. ಮತ್ತು ಎಲ್ಲ ಕೆಲಸ ಕಾರ್ಯಗಳು ದೀರ್ಘವಾಗಿ ಅಧ್ಯಯನ ಮಾಡಿವಿರಿ. ನೋಡಿ, ಮೊದಲನೇ ವ್ಯಾಪಾರದಲ್ಲಿ ನೀವೆಲ್ಲ ಏನೇ ಮಾಡೋಕ್ಕೂ ಸ್ವಲ್ಪ ಹತ್ತಲು ಯೋಚನೆ ಮಾಡುವಂಥ ಯೋಗ ಕೊಡ್ತಾನೆ ಈಗ ದೇವರು. ಯೋಚನೆ ಮಾಡಿ ಇದು ಮಾಡಲಾ ಬೇಡವಾ, ಇದರಿಂದ ಆಗುವಂಥ ಲಾಭ ನಷ್ಟ ಏನು, ಇವೆಲ್ಲ ಯೋಚನೆ ಈಗ ಬರ್ತದೆ ನಿಮಗೆ. ಇವೆಲ್ಲ ಶುರು ಆಗೋದು ನಿಮಗೆ ನಾಳೆ ಏಪ್ರಿಲ್ 1 ಶುರು ಆಗ್ತದೆ, ಶನಿ ಬಂದ ಮೇಲೆ. ಸೊ ಅದರಿಂದ ಒಂದು ಒಳ್ಳೆಯ ಫಲವನ್ನು ಸಿಗ್ತದೆ. ಅಂದರೆ ಅಧ್ಯಯನ ಮಾಡ್ಕೊತೀರಿ, ತಿಳ್ಕೊಂಡು ಮಾಡ್ತೀರ ಅಂತಷ್ಟೇ, ಮೋಸ ಹೋಗೋದಿಲ್ಲ ಮೊದಲಂಗೆ. ಮತ್ತು ಸಂತಾನ ವಿಚಾರದಲ್ಲಿ ಸ್ವಲ್ಪ ಮಾನಸಿಕ ನೋವು ಇರ್ತದೆ, ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ನಿಧಾನ ಆಗ್ತದೆ, ಬಟ್ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ, ಕಷ್ಟಗಳಾಗ್ತದೆ. ಮತ್ತು ವಿವಾಹಾದಿಗಳು ಸಾಮಾನ್ಯವಾಗಿ ನೆರವೇರ್ತದೆ. ನೀವು ಅಂದ್ಕೊಂಡಷ್ಟು ಹೈ ಲೆವೆಲ್ ಪೋಸ್ಟ್ಗಳು ಇರತಕ್ಕಂಥ ವಧುವರ ಸಿಗೋದು ಭಾಳ ಕಡಿಮೆ. ಸಿಂಹಕ್ಕೆ ಎಷ್ಟು ಬೇಕೋ ಅಷ್ಟು ರೀತಿಗಳನ್ನು ನೋಡ್ಕೊಂಡು ಹೋಗಿ ಅನುಕೂಲವಾಗ್ತದೆ. ಮತ್ತು ವ್ಯವಹಾರಗಳ ನಿಮಿತ್ತ, ಉದ್ಯೋಗದ ನಿಮಿತ್ತ ಪ್ರಯಾಣಗಳು ಹೆಚ್ಚಾಗ್ತದೆ. ಹೋಗಿ ಬನ್ನಿ, ಯಾವುದೇ ಕಾರಣಕ್ಕೂ ಆಲಸ್ಯ ಮಾಡಬೇಡಿ ಅಲ್ಲಿ. ಮತ್ತು ಸಾಲದ ವಿಚಾರದಲ್ಲಿ ಎಚ್ಚರಲ್ಲಿ, ಅತಿ ಸಾಲ ಮಾಡೋಕ್ಕೆ ಹೋಗಬಾರ್ದು. ಸಾಲವನ್ನು ಕೊಟ್ಟಿದ್ದು ಬರೋದು ಭಾಳ ಕಡಿಮೆ ನಿಮಗೆ. ಮತ್ತು ವಿಪರೀತ ಖರ್ಚಿಗೆ ಕಡಿವಾಣವನ್ನು ಹಾಕೋಬೇಕಾಗ್ತದೆ. ಹೆಂಗದಂಗೆ ದುಂದು ವೆಚ್ಚ ಮಾಡೋಕ್ಕೆ ಹೋಗಬಾರ್ದು, ಮೊದಲಂಗೆ ನಡೆಯೋದಿಲ್ಲ. ಮತ್ತು ಹಿರಿಯರ ಆಸ್ತಿಗಳೆಲ್ಲ ಕೈ ಸೇರುವಂಥ ಯೋಗ ಚೆನ್ನಾಗಿದೆ, ಅಂಥವಕ್ಕೆಲ್ಲ ಪ್ರಯತ್ನ ಮಾಡಿ. ಉನ್ನತ ಉದ್ಯೋಗ ಹಾಗೂ ವ್ಯವಹಾರ ಬಂದರೂ ಯೋಚನೆ ಮಾಡ್ತಗೊಳ್ರಿ. ಯಾವುದೇ ಒಂದು ಉದ್ಯೋಗವಂತ ತಕ್ಷಣ ಸೇರ್ಕೊಳ್ಬೇಡೋದ್ರಿಂದ ಆಗುವಂಥ ಲಾಭ ನಷ್ಟ ಏನು, ಹೊಸ ವ್ಯಾಪಾರ ಬಂತು, ಇದರಿಂದ ಆಗುವಂಥದ್ದು ಏನು, ಸ್ವಲ್ಪ ಯೋಚನೆ ಮಾಡಿಕೊಳ್ರಿ. ಮಾಡಿ ಮುಂದೆ ಹೋದರೆ ಭಾಳ ಒಳ್ಳೆಯದಾಗ್ತದೆ. ಹೋದ ತಕ್ಷಣ ಸಾಮಾನ್ಯ ಲಾಭಗಳೇ, ನೀವು ಅತ್ಯಂತ ಅಧಿಕೃತವಾಗಿ ಲಾಭಗಳೆಲ್ಲ ಆಗೋ ಚಾನ್ಸಸ್ ಭಾಳ ಕಡಿಮೆ ನಿಮಗೆ. ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರ ಇರಲಿ. ವೆಹಿಕಲ್ ಓಡಿಸ್ಬೇಕಾದ್ರೆ ಭಾಳ ಹುಷಾರಾಗಿ ಓಡಿಸ್ಕೊಳ್ಳಿ. ಮತ್ತು ಯಾವುದೇ ರೀತಿಯ ಕೊಟ್ಟ ಹಣ ಯಾವುದೂ ವಾಪಸ್ ಬರೋದಿಲ್ಲ ನಿಮಗೆ. ಯಾವುದು ಕೊಡೋಕ್ಕೆ ಹೋಗಬೇಡಿ, ಶ್ಯೂರಿಟಿ ಕೊಡೋಕ್ಕೆ ಹೋಗಬಾರ್ದು, ಜಾಮೀನು ಕೊಡೋಕ್ಕೆ ಹೋಗಬಾರ್ದು. ಎಷ್ಟೇ ಕೊಟ್ಟರೂ ಭಾಳ ಕಷ್ಟ ಆಗ್ತದೆ. ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಣ ಬರೋದು ನಿಮಗೆ, ಅತಿಯಾದ ಹಣ ಬರೋಲ್ಲ. ಏನೋ ನಂಗೆ ಗೊತ್ತು ಅಂತೇಳಿ ಏನೋ ಶ್ಯೂರಿಟಿ ಮಾಡೋಕ್ಕೆ ಹೋದರೆ ಮೈ ಮೇಲೆ ಹಾಕ್ಕೊತೀರ ನೀವು. ಸೊ ನಿಮ್ಮ ಖರ್ಚಿಗೆ, ನಿಮ್ಮ ಕುಟುಂಬ ಪೋಷಣೆಗೆ ಎಷ್ಟು ಬೇಕೋ ಅಷ್ಟೇ ರೀತಿಯಲ್ಲಿ ಹೋಗಬೇಕಾಗ್ತದೆ. ನಿಮ್ಮ ಬುದ್ಧಿಯೇ ನಿಮಗೆ ಹಣವಿದ್ದಂತೆ. ಎಷ್ಟು ಯೋಚನೆ ಮಾಡಿ ಖರ್ಚು ವೆಚ್ಚ ಮಾಡ್ತೀರೋ ಅದು ನಿಮ್ಗೆ ಉಳಿಸ್ಕೋದಕ್ಕೆ ನಿಮಗೆ ಹೆಡ್ಲೈನ್ಸ್ ಹೇಳ್ತಾ ಇರ್ತಕ್ಕಂಥದ್ದು ಬುದ್ಧಿಯೇ ನಿಮಗೆ ಹಣ ಅಂತ ಹೇಳ್ತಾ ಇರೋದು. ಮತ್ತು ಹಣವನ್ನು ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ. ನೀವೇನು ಸಂಪಾದನೆ ಮಾಡಿರ್ತೀರಿ ಆಸ್ತಿಯನ್ನು ಮಕ್ಕಳು ನೋಡ್ಕೊತಾರೆ, ಯಾವುದೇ ಕಾರಣಕ್ಕೂ ಹಾಳು ಮಾಡೋಕ್ಕೆ ಹೋಗೋದಿಲ್ಲ. ಆರೋಗ್ಯದ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತದೆ. ಸ್ವಲ್ಪ ಯೋಚನೆ ನಾನಾ ರೀತಿ, ಒಂದು ಟೈಮಿನ ಒಂದು ಟೈಮ್ ಇರಲ್ಲ, ಸ್ವಲ್ಪ ಗಾಯಗಳಾಗುವ ಚಾನ್ಸ್ ಇರ್ತದೆ. ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ. ಆದ್ದರಿಂದ ಈ ವರ್ಷ ಬಹಳ ಎಚ್ಚರದ ನಡ್ಕೋಬೇಕು ವೃಶ್ಚಿಕ ರಾಶಿಯವರು. ನಿಮಗೆ ಪರೀಕ್ಷೆ ಕಾಲ, ನಷ್ಟ ಅಂತೂ ಆಗೋದಿಲ್ಲ, ನಷ್ಟಕ್ಕೆ ಚಾನ್ಸಸ್ ಇಲ್ಲ, ಯೋಚನೆ ಮಾಡಿ ಕೆಲಸ ಮಾಡ್ತೀರಿ. ಆದರೆ ಬರುವಂಥ ಲಾಭಗಳೆಲ್ಲ ಕಡಿಮೆ, ಬರುವಂಥ ಹಣ ಸ್ವಲ್ಪ ಕಡಿಮೆ. ಹಾಗಾಗಿ ಖರ್ಚು ವೆಚ್ಚದ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಹಾಗಾಗಿ ಈ ವರ್ಷದಲ್ಲಿ ಗುರು ಶನಿ ಶಾಂತಿಯನ್ನು ಒಂದ್ಸಲಿ ಮಾಡ್ಕೋಬೇಕಾಗ್ತದೆ. ನವಗ್ರಹ ಶಾಂತಿಯನ್ನು ಮಾಡ್ಕೊಳ್ಳಿ, ಗುರು ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ ಒಂದ್ಸಲಿ. ಈ ಒಂದ್ಸಲಿ ಗುರು ಶಾಂತಿ ಮಾಡಿದ್ರೆ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ. ಮತ್ತು ವಿಶೇಷವಾಗಿ ಹಣದ ಅಭಿವೃದ್ಧಿಗೆ, ವ್ಯಾಪಾರ ಅಭಿವೃದ್ಧಿಗಳಿಗೆ ಒಂದು ಕನಕ ಪುಷ್ಪರಾಗವನ್ನು ಧಾರಣೆ ಮಾಡಬೇಕಾಗ್ತದೆ. ಒಂದು ಕನಕ ಪುಷ್ಪರಾಗ, ಒಂದು ಗೋಮೇಧಿಕವನ್ನು ಯಾರು ಧಾರಣೆ ಮಾಡ್ತೀರಿ ಅಂಥವರು ಈ ವರ್ಷ ಎಲ್ಲ ಕಷ್ಟವೂ ಪರಿಹಾರ ಆಗ್ತದೆ. ದುಡ್ಡು ಕಾಸು ಅನುಕೂಲ ಆಗ್ತದೆ, ವ್ಯವಹಾರ ಅನುಕೂಲ ಆಗ್ತದೆ, ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ, ಬರುವಂಥ ದುಡ್ಡು ಕಾಸುಗಳು ಬೇಗ ಬೇಗ ಬರ್ತದೆ. ಮತ್ತು ಉದ್ಯೋಗದಲ್ಲಿ ಕಿರಿಕಿರಿ ಕಮ್ಮಿ ಆಗ್ತದೆ, ಮನೋವ್ಯತೆಗಳೆಲ್ಲ ಕಮ್ಮಿ ಆಗ್ತದೆ. ಇವೆಲ್ಲದೂ ಕಾರಣ ಆ 2 ಶುಭರತ್ನಗಳು. ಯಾರು ಕನಕ ಪುಷ್ಪರಾಗವನ್ನು ಗೋಮೇಧಿಕ ಧಾರಣೆ ಮಾಡ್ತೀರೋ ಅಂಥವರಿಗೆ ಈ ವರ್ಷದಲ್ಲಿ ಶುಭದಾಯಕವಾಗಿರ್ತದೆ. ಹಾಗಾಗಿ ಈ ವರ್ಷ ನಿಮಗೆ ಸಾಮಾನ್ಯ ರೀತಿಯಲ್ಲಿ ಕಳೀಬೋದು. ಯಾವುದೇ ಕಾರಣಕ್ಕೂ ಲಾಭ ನಷ್ಟಗಳಿಲ್ಲ, ಸಾಮಾನ್ಯ ರೀತಿಯೊಳಗೆ ಹೋಗ್ತದೆ, ತೊಂದರೆಗಳಿಲ್ಲ. ನಮಸ್ಕಾರಗಳು.